ನೋಡಿ, ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಬರೀ ಕಳಪೆ ಕಾಮಗಾರಿ. ತಗೊಳ್ಳೋ ದುಡ್ಡಿಗೆ ಕರೆಕ್ಟಾಗಿ ಕೆಲಸ ಮಾಡಲ್ಲ ಅಂಥೇಳಿ ಊರಿನ ಜನ ಉಗಿತಾರೆ. ಹಿಂಗೆ ಮೈಸೂರಿನ ಭಾಗದಲ್ಲೂ ಕೂಡ ಆಗಿದೆ. ಇಲ್ಲಿನ ಕಳಪೆ ಕಾಮಗಾರಿಗಳಿಗೆ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಕ್ಕೆ ಆ ಕಾಮಗಾರಿಯ ಕಾಂಟ್ರಾಕ್ಟರ್ ತಗೊಂಡಿದ್ದವರ ಹೆಂಡತಿ ದರ್ಪ ತೋರಿರೋದು. ಸಿದ್ದರಾಮಯ್ಯನವರ ತವರಲ್ಲೇ ಇಂಥ ವ್ಯವಹಾರ ನೋಡಿ. ಬರೀ 2 ದಿನ ಹಾಕಿದ್ದ ಡಾಂಬರ್ ಕಿತ್ತು ಬಂತು. 3.5 ಕೋಟಿ ರೂಪಾಯಿ ವೆಚ್ಚ. ಇದಕ್ಕೆ ಎಲ್ಲವೂ ಮಣ್ಣುಪಾಲು. ಕೇಳೋರು ಯಾರು? KR ನಗರದ ಸಾಲಿಗ್ರಾಮದ ತಂದ್ರೆಕೊಪ್ಪಲಿನಲ್ಲಿ ಗೋಲ್ಮಾಲ್ ಆಗಿದೆ. ಕೊಚ್ಚೆಲ್ಲಿ ಬಿದ್ದಿದ್ರಿ, ಇದೇ ಮಾಡಿರೋದು ಹೆಚ್ಚು ಅಂತ ಗೂಂಡಾಗಿರಿ ಮಾಡ್ತಿದ್ದಾರೆ. ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ. ಏನಂತಾರಂತೆ ಗೊತ್ತಾ? ಇಷ್ಟು ಮಾಡಿರೋದೇ ಹೆಚ್ಚು ಅಂತ. ಹಿಂಗೆ ಅಳಲು ತೋಡ್ಕೊಂಡ್ರೆ ಕಾರಲ್ಲಿ ಕೂತ್ಕೊಂಡು ಕಾಂಟ್ರಾಕ್ಟರ್ ಪತ್ನಿ ಆವಾಜ್ ಹಾಕೋದು. ಹಿಂಗೆಲ್ಲ ಮಾಡ್ತಾರೆ ಸರ್ ಅಂತ ಶಾಸಕರ ಗಮನಕ್ಕೆ ತಂದರೂ ಕೂಡ ಯಾಕೋ ಏನೋ ಪ್ರಯೋಜನವೇ ಆಗಿಲ್ಲಪ್ಪ. ಶಾಸಕರಾದ ಡಿ ರವಿಶಂಕರ್ ಅವರಕ್ಕೆ ಗಮನಕ್ಕೆ ತಂದಿದ್ದಾರೆ. ಆದರೆ ಯಾಕೋ ಏನು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಿಲ್ಲ ಅವರು, ಅಥವಾ ಬೇರೆ ಯಾವ್ದಾರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೋ ಏನೋ ಗೊತ್ತಿಲ್ಲ. ಕಾಂಟ್ರಾಕ್ಟರ್ ಮೇನಗನಹಳ್ಳಿ ಮಹೇಶ್ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕ್ತಿದ್ದಾರೆ. ನೋಡಿ, ಇದು ಕಳೆದ 2 ದಿನಗಳ ಹಿಂದೆ ಹಾಕಿದಂಥ ಡಾಂಬರು ಕಿತ್ತು ಬರ್ತಾ ಇದೆ ಎಲ್ಲವೂ. ನೋಡಿ ಅಲ್ಲಿ ರೋಡ್ಗೆಲ್ಲ ಮಾಡ್ಕೊಂಡ್ಬಿಟ್ರು ಯಾಕ್ರ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ಹಿಂಗೆಲ್ಲ ಆಗಿದೆ ಅಂತೇಳಿ ಕಾಂಟ್ರಾಕ್ಟರ್ಗೆ ಹೇಳಿದ್ರೆ ಅವ್ರ ಹೆಂಡತಿ ಯಾಕೆ ದರ್ಪ ತೋರೋದು? ಅವ್ರ ಹೆಂಡತಿ ಯಾಕೆ ಹಿಂಗೆ ಮಾತಾಡ್ತಾರೆ? ಅವ್ರಿಗೂ ಈ ಕಾಂಟ್ರಾಕ್ಟ್ಗೂ ಏನು ಸಂಬಂಧ? ಜೊತೆಗೆ ಇದ್ರ ಬಗ್ಗೆ ಶಾಸಕರ ಗಮನಕ್ಕೆ ತಂದರೂ ಕೂಡ ಯಾಕೆ ಏನು ಕ್ರಮ ತಗೊಂಡಿಲ್ವಂತೆ? ಹೌದು ಸರ್, ಇಂಥದ್ದೊಂದು ಘಟನೆ ನಡೆದಿರುವಂತದ್ದು ಮೈಸೂರು ಜಿಲ್ಲೆಯ KR ತಾಲೂಕಿನಲ್ಲಿ ಹಲವಾರು ದಿನಗಳಿಂದ ನೆನೆಗುಂದಿಗೆ ಬಿದ್ದಿದ್ದಂತಹ ಮತ್ತೆ ಹಲವಾರು ಗ್ರಾಮಸ್ಥರು ಗುಂಡಿಯಲ್ಲಿ ಓಡಾಡ್ತಿದ್ದ ಸಂದರ್ಭದಲ್ಲಿ ಕೋಟಿ ಅಂದ್ರೆ ಸಾರ್ವಜನಿಕರ ಹಣ, ತೆರಿಗೆ ಹಣ ಏನಿದೆ ಅದನ್ನ ಖರ್ಚು ಮಾಡಿ ಕೋಟಿ ಹಣವನ್ನ ಖರ್ಚು ಮಾಡಿ ರಸ್ತೆ ಡಾಂಬರೀಕರಣವನ್ನ ಆ ಗ್ರಾಮಕ್ಕೆ ಆಗ್ತಾ ಇರುವಂತದ್ದು. ಆದ್ರೆ ಕಾಂಟ್ರಾಕ್ಟ್ ಏನು ಕಳಪೆ ಕಾಮಗಾರಿಯನ್ನ ಮಾಡಿರ್ತಾರೆ, ಇದರ ವಿರುದ್ಧವಾಗಿ ಅಂದ್ರೆ ಕಳೆದ 2 ದಿನಗಳ ಹಿಂದಷ್ಟೇ ಕೂಡ ಡಾಂಬರ್ ಹಾಕಿರ್ತಾರೆ. ನಂತರ 2 ದಿನಗಳ ನಂತರವಾಗಿ ಗ್ರಾಮಸ್ಥರು ಓಡಾಡುವಂತ ಸಂದರ್ಭದಲ್ಲಿ ಅದು ಮೇಲೆ ಬಂದಿರುತ್ತೆ. ನಂತರ ಕೈಯಲ್ಲಿ ಕಿತ್ತಂತ ಸಂದರ್ಭದಲ್ಲಿ ಅದು ಮೇಲೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಒಂದು ಕಾಂಟ್ರಾಕ್ಟರ್ ವಿರುದ್ಧ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಕೈಯಲ್ಲಿ ಡಾಂಬರನ್ನ ಕಿತ್ತು ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಇದರಿಂದಾಗಿ ಅದೇ ರಸ್ತೆಯಲ್ಲಿ ಓಡಾಡ್ತಿದ್ದಂತಹ ಪಕ್ಕದಲ್ಲಿರುವಂತಹ ಒಂದು ಕಾಂಟ್ರಾಕ್ಟರ್ನ ಹೆಂಡತಿ ಏನಿದ್ದಾಳೆ ಅವಳು ಬಂದು ಒಂದು ಸಾರ್ವಜನಿಕರ ಮೇಲೆ, ಗ್ರಾಮಸ್ಥರ ಮೇಲೆ ಒಂದು ದರ್ಪವನ್ನ ಮೆರೆದಿರುವಂತದ್ದು. ನೀವು ಕೊಳಚೆ ಗುಂಡಿಯಲ್ಲಿ ಓಡಾಡ್ತಾ ಇದ್ರಿ, ಈಗ ನಾವು ಕಾಂಟ್ರಾಕ್ಟರ್ನ ಹಾಕೊಟ್ಟಿದೀವಿ, ಇಷ್ಟ ಮಾಡಿರೋದೇ ಹೆಚ್ಚು ನಿಮ್ಗೆ ಅಂತ ಹೇಳಿ ಒಂದು ಕಾರ್ ಒಳಗೆ ಕೂತ್ಕೊಂಡು ಒಂದು ಗ್ರಾಮಸ್ಥರ ಮೇಲೆ ದರ್ಪವನ್ನ ತೋರಿದ್ದಾರೆ. ಇದರಿಂದಾಗಿ ಸಾರ್ವಜನಿಕರು, ಗ್ರಾಮಸ್ಥರು ಎಲ್ಲರೂ ಕೂಡ ಸೇರ್ಕೊಂಡು ಆಕೆಯ ಮೇಲೆ ಮುಗಿ ಬಿದ್ದಿರುವಂತದ್ದು. ಇದು ಸರ್ಕಾರದ ಹಣದಲ್ಲಿ ಮಾತ್ರ ಮಾಡಿರೋದು. ನಿಮ್ಮ ಮನೆಯಿಂದ ದುಡ್ಡನ್ನ ತಂದು ಇಲ್ಲಿ ಕಾಂಟ್ರಾಕ್ಟ್ ಮಾಡಿಲ್ಲ. ಇದನ್ನ ಕೇಳೋದಕ್ಕೆ ನೀವ್ಯಾರು? ನಿಮ್ಮ ಗಂಡ ಕಾಂಟ್ರಾಕ್ಟರ್ ಆಗಿರ್ಬೋದು, ಆದ್ರೆ ಇದು ಕಳಪೆ ಕಾಮಗಾರಿ ಆಗಿರುವಂತ ಹಿನ್ನೆಲೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಆಕೆಗೆ ಕೂಡ ಗೇರವನ್ನ ಹಾಕಿರುವಂತದ್ದು. ಈ ವಿಚಾರವನ್ನ ಶಾಸಕರ ಗಮನಕ್ಕೆ ತಂದ್ರು. ಮತ್ತೆ ಕಾಂಟ್ರಾಕ್ಟರ್ನ ಹೆಂಡತಿಗೂ ಮತ್ತೆ ರಸ್ತೆ ಡಾಂಬರೀಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಹಾಗಾಗಿ ಹೆಂಡತಿ ಬಂದು ದರ್ಪ ತೋರ್ತಿದ್ದಾರೆ ಅಂತಂದ್ರೆ ಆ ಕಾಂಟ್ರಾಕ್ಟರ್ ಎಷ್ಟು ಒಂದು ಪಬ್ಲಿಸಿಟಿನ ಹೊಂದಿದ್ದಾರೆ, ಮತ್ತೆ ಎಷ್ಟು ದರ್ಪವನ್ನ ಮೆರೆತಿದ್ದಾನೆ ಎಂಬುದು ಈ ಈಕೆಯ ಒಂದು ಹೇಳಿಕೆಯಿಂದ ಗೊತ್ತಾಗುತ್ತೆ. ಈ ವಿಚಾರವಾಗಿ ಒಂದು ಶಾಸಕರ ಗಮನಕ್ಕೆ ತಂದ್ರು ಕೂಡ ಶಾಸಕರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ಮಾಡಿಲ್ಲ. ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಮತ್ತೆ ಶಾಸಕರು ಕೂಡ ನೋಡಿರ್ತಾರೆ. ಆ ಕಾಂಟ್ರಾಕ್ಟರ್ನ ಕರೆದು ಒಂದು ಬುದ್ಧಿವಾದ ಹೇಳೋದಾಗಿರ್ಬೋದು, ಮತ್ತೆ ಕಾಂಟ್ರಾಕ್ಟ್ ನ ಒಂದು ಬ್ಲಾಕ್ ಲಿಸ್ಟ್ ಅನ್ನ ಸೇರಿಸಿ ಮತ್ತೆ ಮರು ಡಾಂಬರೀಕರಣ ಮಾಡೋದಕ್ಕೆ ಒಂದು ಆಜ್ಞೆಯನ್ನ ಮಾಡಬಹುದಾಗಿರುವಂತದ್ದು. ಆದ್ರೆ ಯಾವುದನ್ನು ಕೂಡ ಶಾಸಕರಾದಂತಹ ರವಿಶಂಕರ್ ಅವರು ಮಾಡಿಲ್ಲದೆ ಇರುವಂತದ್ದು. ಎಲ್ಲೋ ಕಾಂಟ್ರಾಕ್ಟ್ ನ ಪರವಾಗಿ ಶಾಸಕರು ರವಿಶಂಕರ್ ಎಂಬ ಒಂದು ಗ್ರಾಮಸ್ಥರ ಒಂದು ಮಾತಾಗಿರುವಂತದ್ದು. ಇದರಿಂದಾಗಿ ಏನು ಕೋಟಿ ಖರ್ಚು ಮಾಡಿ ಡಾಂಬರೀಕರಣ ಮಾಡಿದರೆ ಅದನ್ನ ಕೂಡಲೇ ರದ್ದು ಮಾಡಬೇಕು, ಕಾಂಟ್ರಾಕ್ಟರ್ ಅನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಬೇಕು, ಮತ್ತೆ ಮರು ಡಾಂಬರೀಕರಣ ಮಾಡೋದಕ್ಕೆ ಆತನ ಕೈಯಿಂದನೇ ಕೂಡ ಹಣವನ್ನ ಹಾಕಿ ಡಾಂಬರೀಕರಣ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನು ಆಗ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ. ಕೇವಲ 2 ದಿನದಲ್ಲಿ ಕಿತ್ತು ಬರ್ತಾ ಇರುವಂಥ ಒಂದು ಡಾಂಬರ್ ರಸ್ತೆ ಇದು. ಇದರ ಬಗ್ಗೆ ಪಾಪ ಜನ ಗೋಳಿಡ್ತಾ ಇದ್ದಾರೆ. ಆದರೆ ಆ ಕಾಂಟ್ರಾಕ್ಟರ್ ಪತ್ನಿ ಕಾರಲ್ಲಿ ಕೂತ್ಕೊಂಡು ಏನಂತ ಆವಾಜ್ ಹಾಕೋದೇಳಿ? ಕೊಚ್ಚೆಲ್ಲಿ ಬಿದ್ದಿದ್ರಿ ನೀವೆಲ್ಲ, ಇದು ಮಾಡಿರೋದೇ ಹೆಚ್ಚು, ಹೋಗ್ರಿ ಅಂತೆ. ಹಿಂಗೆ ಉತ್ತರ ಕೊಟ್ಟಿರೋದು ಆ ಕಾಂಟ್ರಾಕ್ಟರ್ನ ಪತ್ನಿ. ಕಾಂಟ್ರಾಕ್ಟರು ಕೊಡಲಿಲ್ಲ, ಹಂಗೆ ಅವ್ರ ಪತ್ನಿ ಕೊಟ್ಟಿರೋದು. ನೋಡಿ ಅದನ್ನ. ಎದಕ್ರ ಒಳ್ಳೆ ಸೇತ ಒಂದು
ನಾವೆಲ್ಲ ನೆನ್ನೆ ಮೊನ್ನೆ ಕರ್ಕೊಂಬರಗಂಟ ಕೆಲಸ ನಿಲ್ಸಿ ಇಂಜಿನಿಯರ್ ಬರ್ಲಿ ಸುಮ್ಮನೆ ಮಾತಾಡಿ ಪ್ರಯೋಜನ ಬಚ್ಚೆ ಗುಂಡಿ ಬಿದ್ದಿದ್ದ ನಾವು ಪಾಪ ಇವ ಅಮ್ಮ ಧರ್ಮ ಮಾಡ್ತಾವೆ ಬರ್ಲಿ ಇಂಜಿನಿಯರ್ ಕೇಳ್ಕೊಂಡು ಏನೈತೆ ಮಾತಾಡ್ಕೊಳ್ಳಿ ಅದಕ್ಕೆ ಯಾಕೆ ಅಲ್ಲಿ ವೆಹಿಕಲ್ ಎಲ್ಲ ಹೋಯ್ತಾರೆ ಅದೊಂದು ಸ್ಟ್ಯಾಂಡರ್ಡ್ ಹಾಕಿ ಅದಕ್ಕೆ ಅನ್ನೋದಕ್ಕೆ ಇಲ್ಲಿ ಹಾಕೋರು ಅದು ಹಾಕ್ಲಿಲ್ಲ ನೀವ್ ಯಾರಮ್ಮ ಈ ರಸ್ತೆಗೆ ನೀವ್ ಯಾರು ನಾವು ಇಲ್ಲಿ ಕಳಪೆ ಕಾಮಗಾರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ರಸ್ತೆಗೆ ನೀವ್ ಯಾರು ಇಂಜಿನಿಯರ್ ಅಮ್ಮ ಬಚ್ಚ ಗುಂಡಿ ಅನ್ಬೇಕಾರೆ ಬಚ್ಚ ಗುಂಡಿ ಬಿದ್ದಿದ್ದೀವಿ ಅಂತ ಕೇಳ್ತಾರೆ ಮಾಡ್ಕೊಬಿಟ್ರಿ ಯಾರು ಬಚ್ಚ ಗುಂಡಿ ನಾವೆಲ್ಲ ನೆನ್ನೆ ಮೊನ್ನೆ ಏನ್ ಹೇಳ್ತಾವ್ರೆ ಕರ್ಕೊಂಬರಗಂಟ ಕೆಲಸ ನಿಲ್ಸಿ ಇಂಜಿನಿಯರ್ ಬರ್ಲಿ ಸುಮ್ಮನೆ ಮಾತಾಡಿ ಪ್ರಯೋಜನ ಬಚ್ಚೆ ಗುಂಡಿ ಬಿದ್ದಿದ್ದ ನಾವು ಪಾಪ ಇವ ಅಮ್ಮ ಧರ್ಮ ಮಾಡ್ತಾವೆ ಬರ್ಲಿ ಇಂಜಿನಿಯರ್ ಕೇಳ್ಕೊಂಡು ಏನೈತೆ ಮಾತಾಡ್ಕೊಳ್ಳಿ ಅದಕ್ಕೆ ಯಾಕೆ ಅಲ್ಲಿ ವೆಹಿಕಲ್ ಎಲ್ಲ ಹೋಯ್ತಾರೆ ಅದೊಂದು ಸ್ಟ್ಯಾಂಡರ್ಡ್ ಹಾಕಿ ಅದಕ್ಕೆ ಅನ್ನೋದಕ್ಕೆ ಇಲ್ಲಿ ಹಾಕೋರು ಅದು ಹಾಕ್ಲಿಲ್ಲ ನೀವ್ ಯಾರಮ್ಮ ಈ ರಸ್ತೆಗೆ ನೀವ್ ಯಾರು ನಾವು ಇಲ್ಲಿ ಕಳಪೆ ಕಾಮ